ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು KLE ಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಗರ್ಭಾವಸ್ಥೆ ಅನ್ನುವುದು ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲೂ ಒಂದು ಅತ್ಯಂತ ಸಂಭ್ರಮದ ಮತ್ತು ಸಂವೇದನಾಶೀಲ ಹಂತ ಅಲ್ವಾ ಸ್ನೇಹಿತರೆ? ಆದ್ರೆ ಈ ಸಮಯದಲ್ಲಿ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವೂ ಕೂಡ ಅವಳಿಗೆ ಅಷ್ಟೇ ಮುಖ್ಯವಾಗುತ್ತೆ. ಆತಂಕ, ಒತ್ತಡ, ಭಯ, ಅನಿಶ್ಚಿತತೆ ಇವುಗಳನ್ನ ಅನೇಕ ಮಹಿಳೆಯರು ಅನುಭವಿಸ್ತಾ ಇರ್ತಾರೆ. ಹಾಗಿದ್ರೆ ಗರ್ಭಾವಸ್ಥೆಯ ಆತಂಕ ಅಂದ್ರೇನು? ಅದನ್ನು ಹೇಗೆ ಗುರುತಿಸಬಹುದು? ತಾಯಿ ಮತ್ತು ಮಗುವಿನ ಆರೋಗ್ಯದ ಮೇಲೆ ಅದರ ಪರಿಣಾಮಗಳೇನು? ಈ ಎಲ್ಲ ಮಹತ್ವದ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಭೀಮಸೇನ್ ಟೆಕ್ಕಳಕಿ. ಇವರು ಬೆಳಗಾವಿಯ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಮನೋವೈದ್ಯರಾಗಿ, ಜೊತೆಗೆ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಈಗ ಗರ್ಭಾವಸ್ಥೆ ಅನ್ನುವುದು ಮಹಿಳೆಯ ಜೀವನದ ಒಂದು ವಿಶೇಷ ಹಂತ ಅಂತಾನೆ ಹೇಳ್ಬಹುದು. ಈ ಸಂದರ್ಭದ ಆ ಒಂದು ಗರ್ಭಿಣಿ ಮಹಿಳೆಯ ಮಾನಸಿಕ ಆರೋಗ್ಯ ಅಂದ್ರೆ ಏನು ಸರ್? ಗರ್ಭಿಣಿ ಮಹಿಳೆಯ, ನೀವು ಹೇಳ್ದಂಗೆ ಗರ್ಭಾವಸ್ಥೆ ಅನ್ನೋದು ಬಹಳ ಒಂದು ಮುಖ್ಯವಾದಂಥ ಘಟ್ಟ ಆಗ್ತದೆ ಒಬ್ಬ ಮಹಿಳೆಯ ಜೀವನದಲ್ಲಿ. ಈ ಒಂದು ಘಟ್ಟದಲ್ಲಿ ಆ ಮಹಿಳೆಗೆ ಸಾಕಷ್ಟು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮಹತ್ವ ನಾವು ಅರಿವು ಮಾಡಿಕೊಡ್ಬೇಕಾಗ್ತದೆ. ಯಾಕಂದರೆ ಸಾಕಷ್ಟು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಕೆಲವೊಬ್ಬರಿಗೆ ಎದುರಾಗಬಹುದು. ಗರ್ಭಾವಸ್ಥೆಯಲ್ಲಿ ಮಾನಸಿಕ ಆರೋಗ್ಯ ಅಂದರೆ ಏನು ಅಂತಂದರೆ, ಆ ಒಂದು ಗರ್ಭಿಣಿ ಗರ್ಭಾವಸ್ಥೆ ವಹಿಸಿಕೊಂಡಾಗಿಂದ ಅವಳ ನಿದ್ರೆ, ಅವಳ ಹಸಿವು, ಅವಳ ಮನಸ್ಥಿತಿ ಒಟ್ಟಾರೆ ಹೆಂಗಿದೆ ಅನ್ನೋದ್ರ ಮೇಲೆ ಅವಳು ಮಾನಸಿಕವಾಗಿ ಆರೋಗ್ಯವಾಗಿದ್ದಾಳೋ ಇಲ್ಲೋ ಅನ್ನೋದನ್ನ ನಾವು ಗೊತ್ತು ಮಾಡ್ಕೋಬಹುದಾಗ್ಯದ. ಸೊ ಒಂದು ಮಹಿಳೆ ಸರಿಯಾಗಿ ನಿದ್ರೆ ಮಾಡ್ತಿದ್ರೆ, ಅವಳ ಮನಸ್ಥಿತಿ ಶಾಂತವಾಗಿದ್ರೆ, ಮನಸ್ಸಿನಲ್ಲಿ ಯಾವುದೇ ಬೇಜಾರು, ಭಯ, ಖಿನ್ನತೆ, ದುಗುಡ ಅಥವಾ ಇನ್ನಿತರವಾದಂಥ ಒಂದು ಮಾನಸಿಕ ತುಮುಲಗಳು ಅಥವಾ ಭಾವನಾತ್ಮಕ ತುಮುಲಗಳು ಇಲ್ಲ ಅಂತಂದಾಗ ನಾವು ಅವಳು ಆರೋಗ್ಯವಾಗಿದ್ದಾಳೆ ಅಂತ ಹೇಳಬಹುದು. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅನೇಕ ಗರ್ಭಿಣಿ ಮಹಿಳೆಯರು ಅಂದ್ರೆ ಆತಂಕ ಮತ್ತೆ ಒತ್ತಡವನ್ನ ಅನುಭವಿಸ್ತಾ ಇರ್ತಾರೆ. ಇದಕ್ಕೆ ಪ್ರಮುಖ ಕಾರಣಗಳು ಏನೆಲ್ಲ ಇರ್ಬೋದು ಸರ್? ಇದಕ್ಕೆ ಕಾರಣಗಳು ಹಲವಾರು. ಜೈವಿಕ ಕಾರಣಗಳನ್ನಂತ ನಾವು ನೋಡಿದಾಗ, ಬಯೋಲಾಜಿಕಲ್ ರೀಸನ್ಸ್ ಅಂತ ನೋಡಿದಾಗ, ಆ ಒಂದು ಮಹಿಳೆಗೆ ಗರ್ಭಾವಸ್ಥೆಗೂ ಮುಂಚೆನೂ ಯಾವುದಾದ್ರೂ ಕಾರಣಕ್ಕೆ ಅವಳಿಗೆ ಒತ್ತಡ, ಖಿನ್ನತೆ, ಆತಂಕ ಅಂದರೆ ನಾವು ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಈ ಸಿಂಪ್ಟಮ್ಸ್ ಅವಳಿಗೆ ಮೊದಲಿಂದನೂ ಇದ್ರೆ ಅದು ಗರ್ಭಾವಸ್ಥೆಯಲ್ಲಿ ಹೆಚ್ಚಿಗೆ ಕಂಡು ಬರಬಹುದು. ಅಂದರೆ ಗರ್ಭಾವಸ್ಥೆಯಲ್ಲಿ ಹಾರ್ಮೋನ್ಗಳ ವ್ಯತ್ಯಯ ಆಗ್ತದೆ. ಗರ್ಭಾವಸ್ಥೆ ಅಥವಾ ಡೆಲಿವರಿ ನಂತರ, ಬಾಣಂತನ ಅಂತ ನಾವು ಅಂತೀವಲ್ಲ, ಸೊ ಈ ಟೈಮಲ್ಲಿ ಒಬ್ಬ ಮಹಿಳೆಯ ಒಂದು ಶರೀರದಲ್ಲಿ ಹಾರ್ಮೋನ್ಗಳು ಏರ್ಪೇರಾಗೋದ್ರಿಂದ ಯಾರಿಗಾದ್ರೂ ಮುಂಚೆಯಿಂದನೇ ಕೆಲವೊಂದು ಮಾನಸಿಕ ಸಮಸ್ಯೆಗಳಿದ್ದರೆ ಅವರಿಗೆ ಈ ಸಮಯದಲ್ಲಿ ಅದು ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಅಥವಾ ಆ ಮಹಿಳೆಯ ಒಂದು ವಂಶಾವಳಿಯಲ್ಲಿ, ಪರಿವಾರದಲ್ಲಿ ಯಾರಿಗಾದ್ರೂ ಗಾಬರಿ, ಆತಂಕ, ಖಿನ್ನತೆ, ಡಿಪ್ರೆಷನ್ ಈ ರೀತಿ ಸಮಸ್ಯೆಗಳಿದ್ರೆ, ಆ ಮಹಿಳೆಗೆ ಮುಂಚೆ ಯಾವುದೇ ಸಮಯದಲ್ಲಿ ಈ ರೀತಿ ಸಮಸ್ಯೆ ಇಲ್ಲದೆ ಇದ್ದಾಗ್ಯೂ ಕೂಡ ಗರ್ಭಿಣಿ ಆದ ನಂತರ ಕೆಲವೊಮ್ಮೆ ಅದು ಕಂಡು ಬರಬಹುದು. ಇದು ಬಯೋಲಾಜಿಕಲ್, ಜೈವಿಕ ಕಾರಣಗಳದು. ಇನ್ನು ಸೋಷಿಯಲ್ ರೀಸನ್ಸ್ ಅಂತ ನಾವು ಅಂತೀವಿ, ಸಾಮಾಜಿಕ ಕಾರಣಗಳು. ಈಗ ಎಕ್ಸ್ಪೆಕ್ಟೇಷನ್, ಈಗ ಮೊದಲನೇ ಒಂದು ಪ್ರೆಗ್ನೆನ್ಸಿ ಅನ್ಕೊಳ್ರಿ, ಆ ಟೈಮಲ್ಲಿ ಮಗು ಹೆಂಗಿರುತ್ತೋ ಏನೋ, ಹೆಲ್ದಿಯಾಗಿ ಬೆಳೀತದೋ ಇಲ್ಲೋ, ಸರಿಯಾಗಿ ಎಲ್ಲ ಸುಸೂತ್ರವಾಗಿ ಡೆಲಿವರಿ ಆಗ್ತದೋ ಇಲ್ಲೋ. ಅದಕ್ಕೂ ಮುಖ್ಯವಾಗಿ ಕೆಲವೊಂದು ಫ್ಯಾಮಿಲಿಯಲ್ಲಿ ಗಂಡು ಮಗುನೇ ಬೇಕು. ಅತ್ತೆ ಅಥವಾ ಇನ್ನಿತರ ವ್ಯಕ್ತಿಗಳಿಂದ ಒಂದು ಡೈರೆಕ್ಟ್ ಆಗಿ ಹೇಳಿದ್ರು, ಇಂಡೈರೆಕ್ಟ್ ಆಗಿ ಆ ಮಹಿಳೆ ಮೇಲೆ ಒಂದು ಒತ್ತಡ ಇದ್ದೇ ಇರ್ತದೆ. ಒಂದು ಗಂಡು ಮಗನ್ ಹಡಿವಾ, ಗಂಡು ಮಗನ್ ತಾಯಿ ಆಗು. ಸೊ ಈ ರೀತಿ ಒಂದು ಒತ್ತಡ ಕೂಡ ಒಂದು ಕಾರಣ ಆಗಬಹುದು. ಇನ್ನು ಅವಳ ಒಂದು ಗಂಡನಿಂದ ಯಾವ ರೀತಿ ಸಪೋರ್ಟ್ ಅಂದ್ರೆ ಕೇವಲ ಆರ್ಥಿಕವಾಗಿ ಸಪೋರ್ಟ್ ಮಾಡೋದಾಗ್ಲಿ, ಅವಳನ್ನ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿ ತೋರಿಸ್ಕೊಳ್ಳೋದಷ್ಟೇ ಅಲ್ಲ, ಭಾವನಾತ್ಮಕವಾಗಿ, ಎಮೋಷನಲಿ ಕೂಡ ಆ ಸಮಯದಲ್ಲಿ ಮಹಿಳೆಯರಿಗೆ ಸ್ವಲ್ಪ ಸಪೋರ್ಟ್, ಅವಳಿಗೆ ಅಂದ್ರೆ ಧೈರ್ಯ ತುಂಬೋದು, ಸಾಂತ್ವನ ಹೇಳೋದು, ಅವಳ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದು, ಇದು ಕೆಲವೊಮ್ಮೆ ಕೊರತೆ ಇದರಲ್ಲಿ ಕಂಡು ಬಂದಾಗ, ಆ ರೀತಿ ಅವರ ಪತಿ ಆ ರೀತಿ ಸ್ಪಂದನೆ ಮಾಡದೇ ಇದ್ದಾಗ ಅದು ಕೂಡ ಒಂದು ಕಾರಣ ಆಗಬಹುದು. ಸೊ ಹೀಗೆ ಇದಕ್ಕೆ ಕಾರಣಗಳು ಹಲವಾರು ಅಂತ ನಾವು ಗುರುತಿಸಬಹುದು. ಸರ್, ಇವಾಗ ತಾವು ಹೇಳ್ತಾ ಇದ್ದು, ಒಬ್ಬ ಗರ್ಭಿಣಿ ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕು ಅಂದ್ರೆ ಅವಳಿಗೆ ಭಾವನಾತ್ಮಕವಾಗಿಯೂ ಕೂಡ ಅವಳು ಸದೃಢವಾಗಿರ್ಬೇಕು ಅಂತ ತಾವು ಹೇಳಿದ್ರಿ. ಈಗ ಗರ್ಭಾವಸ್ಥೆಯ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಸಾಮಾನ್ಯವಾಗಿ ಭಾವನಾತ್ಮಕ ಬದಲಾವಣೆಗಳು ಯಾವ್ಯಾವು ಸರ್? ಒಂದು, ಗರ್ಭಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಮೂಡ್ ಸ್ವಿಂಗ್ಸ್ ಹೆಚ್ಚಾಗಬಹುದು. ಸಾಮಾನ್ಯವಾಗಿ ಅದು ಯಾವುದೇ ರೀತಿಯಾದ ರೋಗ ಅಂತ ಅನ್ಸ್ಕೊಳ್ದೆ ಇರ್ಲಿಕ್ಕಿಲ್ಲ, ಅಷ್ಟರ ಮಟ್ಟಿಗೆ ಅದು ಹೆಚ್ಚು ಆಗಿರ್ಲಿಕ್ಕಿಲ್ಲ, ಆದ್ರೂ ಕೂಡ ಸಣ್ಣ ಪುಟ್ಟ ಮೂಡ್ ಸ್ವಿಂಗ್ಸ್ ಗರ್ಭಾವಸ್ಥೆಯಲ್ಲಿ ಕಂಡು ಬರ್ತವೆ. ಸ್ವಲ್ಪ ನಿದ್ರೆಯ ಸಮಸ್ಯೆಗಳು ಕಂಡು ಬರಬಹುದು. ಅದಲ್ಲದೆ ಗರ್ಭಾವಸ್ಥೆಯಲ್ಲಿ ಗಾಬರಿ ರೋಗ, ಖಿನ್ನತೆ ರೋಗ, ಡಿಪ್ರೆಷನ್,
ಸಾಮಾನ್ಯವಾಗಿ ಕಂಡು ಬರ್ತವೆ. ಆಮೇಲೆ ಬೈಪೋಲಾರ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ. ಬೈಪೋಲಾರ್ ಡಿಸಾರ್ಡರ್ ಯಾರ್ದು ಅಂದರೆ ವಂಶಾವಳಿಯಲ್ಲಿದ್ದಾಗ ಅಂಥ ಒಂದು ಮಹಿಳೆಯಲ್ಲಿ ಬೈಪೋಲಾರ್ ಡಿಸಾರ್ಡರ್ನ ಮೊದಲ ಒಂದು ಲಕ್ಷಣಗಳು ಕೂಡ ಗರ್ಭಾವಸ್ಥೆಯಲ್ಲಿ ಕಂಡು ಬರಬಹುದು, ಪ್ರೆಗ್ನೆನ್ಸಿ ಟೈಮಲ್ಲಿ ಕಂಡು ಬರಬಹುದು. ಇವು ಸಾಮಾನ್ಯವಾಗಿ ನಾವು ಗರ್ಭಾವಸ್ಥೆಯಲ್ಲಿ ನೋಡುವಂಥ ಮಾನಸಿಕ ಸಮಸ್ಯೆಗಳು. ಸರ್, ಇವಾಗ ಗರ್ಭಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಗರ್ಭಿಣಿಯರು ಟೆನ್ಷನ್ ಮಾಡ್ಕೊಳ್ತಾರೆ. ಹಾಗಿದ್ರೆ ಇದು ಕೇವಲ ಟೆನ್ಷನ್ ಅಥವಾ ಇದು ಆತಂಕನ ಅನ್ನುವಂತ ಗೊಂದಲ ಇರುತ್ತೆ. ಅಂತ ಸಂದರ್ಭದಲ್ಲಿ ಆತಂಕದ ಲಕ್ಷಣಗಳು ಯಾವ ರೀತಿ ಇರುತ್ತೆ? ಇದು ಬಹಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ನೀವು ಕೇಳಿದ್ರಿ. ಯಾಕಂದ್ರೆ ನಾನು ಮೊದಲನೇ ಹೇಳ್ದಂಗೆ ಗರ್ಭಾವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮಾನಸಿಕ ಒತ್ತಡ ಎಲ್ಲರಿಗೂ ಇದ್ದೇ ಇರ್ತದೆ. ನಾವು ಟೆನ್ಷನ್ ಅಂತ ಏನು ಇವತ್ತು ಕರಿತೀವಲ್ಲ, ಎಲ್ಲರಿಗೂ ಇದ್ದೇ ಇರ್ತದೆ. ಅದಕ್ಕೆ ಕಾರಣಗಳನ್ನು ನಾ ಹೇಳಿದೆ. ಸೊ ಒಬ್ಬ ತಾಯಿಗೆ ತನ್ನ ಒಂದು ಮಗುವಿನ ಬಗ್ಗೆ ಕಾಳಜಿ ಇರಬಹುದು, ಅಥವಾ ಈಗ ಆಲ್ರೆಡಿ ಇರುವಂತಹ ಮಗುವಿನ ಕಾಳಜಿ ಸರಿಯಾಗಿ ಆಗ್ತಾ ಇಲ್ಲ, ನಾನು ಈಗ ಮಗುವಿಗೆ ಸರಿಯಾಗಿ ಆರೈಕೆ ಮಾಡ್ತಾ ಇಲ್ಲ, ಬೇರೆಯವರು ಅದಕ್ಕೆ ಟೈಮಿಗೆ ಉಣಿಸ್ತಾರೋ ತಿನ್ನಿಸ್ತಾರೋ, ಸೊ ಆ ಒಂದು ಕಾಳಜಿ ಇರಬಹುದು. ಈಗ ಹೊಟ್ಟೆಯಲ್ಲಿರುವಂತಹ ಮಗು ಸರಿಯಾಗಿ ಬೆಳೀತಿದನೋ ಇಲ್ಲೋ, ಅದ್ರ ಡೆಲಿವರಿ ಸರಿಯಾಗಿ ಆಗ್ತಿದನೋ ಇಲ್ಲೋ, ಆ ಒಂದು ಸೊ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟದ ಒತ್ತಡ ಎಲ್ಲರಿಗೂ ಇದ್ದೇ ಇರ್ತದೆ. ಆದರೆ ಇದು ಒಂದು ಚಿಕಿತ್ಸೆ ಬೇಕಾಗಬಹುದಾದಂತಹ ರೋಗನೋ ಅಲ್ಲೋ ಅಂತ ಗುರ್ತು ಮಾಡ್ಕೊಳ್ಳಿಕ್ಕೆ ಅದು ಯಾವ ಮಟ್ಟಕ್ಕೆ ಆ ಮಹಿಳೆ ಮೇಲೆ ಪರಿಣಾಮ ಮಾಡ್ತಾ ಇದೆ, ಆ ಒಂದು ಟೆನ್ಷನ್, ಮಾನಸಿಕ ಒತ್ತಡ ಅನ್ನೋದು ಆ ಮಹಿಳೆಯ ಒಂದು ಪ್ರತಿಯೊಂದು ಜೀವನದ ಒಂದು ಆಯಾಮದಲ್ಲಿ, ಹಂತದಲ್ಲಿ ಅವಳಿಗೆ ನಿದ್ದೆ ಕಡಿಮೆ ಆಗೋದಾಗ್ಲಿ, ಹಸಿವು ಕಡಿಮೆ ಆಗೋದಾಗ್ಲಿ, ಬೇರೆಯವರೊಂದಿಗೆ ಬೆರೆಯೋದು ಕಡಿಮೆ ಆಗೋದಾಗ್ಲಿ, ತನ್ನ ಸೆಲ್ಫ್ ಕೇರ್ ಟೈಮಿಗೆ ನಾವು ಗರ್ಭಿಣಿಯರು ಸರಿಯಾಗಿ ಊಟ ಮಾಡ್ಬೇಕು, ಟೈಮಿಗೆ ನ್ಯೂಟ್ರಿಷನ್ ಪೋಷಕಾಂಶಗಳ ಒಂದು ಸರಿಯಾಗಿ ಅವರು ತಗೋಬೇಕು. ಸೊ ಅದ್ರ ಮೇಲೂ ಕೂಡ ಪರಿಣಾಮ ಆಗ್ತಾ ಇರುವಾಗ ಅವಳ ಒಂದು ನಡವಳಿಕೆ ತುಂಬಾನೇ ಬಹಳ ಬದಲಾವಣೆಯಾಗಿ ಬೇರೆಯವರಿಗೂ ಕೂಡ ನೋಡಿದ ಕೂಡಲೇ ಇವಳಿಗೆ ಏನೋ ಪ್ರಾಬ್ಲಮ್ ಇದೆಯಪ್ಪ, ಏನಾದರೂ ಟ್ರೀಟ್ಮೆಂಟ್ ಬೇಕು ಅನ್ನುವಂಥ ಹಂತಕ್ಕೆ ಹೋದಾಗ ಮಾತ್ರ ಅದಕ್ಕೆ ನಾವು ರೋಗ, ಡಿಸೀಸ್ ಅಂತೀವಿ. ಇಲ್ಲಾಂದ್ರೆ ಆ ಹಂತಕ್ಕೆ ಹೋಗಿಲ್ಲ, ಸಣ್ಣ ಪುಟ್ಟ ಸ್ಟ್ರೆಸ್ ಇದ್ದಾಗ ಅದಕ್ಕೆ ನಾವು ರೋಗ ಅಥವಾ ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಅನ್ನೋದಿಲ್ಲ. ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ, ಆವರಣವೇ ಇಲ್ಲ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚ್ಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ. ಅದು ಅಲ್ಲಲ್ಲಿ ಗುಸುಗುಸು ಆದಂಗೆ ಅದಲ್ಲ, ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿಂದ, ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮೀರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು. ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆ ಆಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777. KLE ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ.
ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಮನೋವೈದ್ಯರು, ಜೊತೆಗೆ KLE ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕಿಯವರು. ಸರ್, ಈಗ ಈ ಗರ್ಭಾವಸ್ಥೆಯ ಆತಂಕ ಅನ್ನುವುದು ತಾಯಿ ಹಾಗೂ ಗರ್ಭದಲ್ಲಿರುವಂತಹ ಮಗುವಿನ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ? ಈಗ ತಾಯಿಯ ಆರೋಗ್ಯಕ್ಕೆ ಬಂದರೆ, ಈಗ ದೇಹ ಮತ್ತು ಮನಸ್ಸು ಎರಡೂ ಒಂದಕ್ಕೊಂದು ನಾವು ಬೇರ್ಪಡಿಸಲಾಗದಂಥ ಈ ಒಂದೇ ನಾಣ್ಯದ ಎರಡು ಮುಖ ಅಂತ ನಾವು ಹೇಳ್ಬೋದು. ದೇಹ ಆರೋಗ್ಯದಿಂದಿದ್ದರೆ ಮನಸ್ಸು ಆರೋಗ್ಯದಿಂದಿರ್ತದೆ, ಹಾಗೆ ಮನಸ್ಸು ಆರೋಗ್ಯದಿಂದಿದ್ದರೆ ದೇಹನೂ ಆರೋಗ್ಯದಿಂದಿರ್ತದೆ. ತಾಯಿಯ ಮನಸ್ಸು ಗರ್ಭಾವಸ್ಥೆಯಲ್ಲಿ ಅವಳ ಮನಸ್ಸು ಬಹಳ ಆರೋಗ್ಯ ಕಳ್ಕೊಳ್ತು ಅಥವಾ ಬಹಳ ಅನಾರೋಗ್ಯಕ್ಕೆ ಒಳಗಾತು ಅಂತಂದರೆ ಅದರಿಂದ ಅವಳ ಒಂದು ದೈಹಿಕ ಆರೋಗ್ಯ ಕೂಡ ಪರಿಣಾಮಕ್ಕೆ ಒಳಗಾಗ್ತದೆ. ಅವಳ ಒಂದು ಹಿಮೋಗ್ಲೋಬಿನ್ ಸ್ಟ್ರೆಸ್ಸಿಂದ ಅವಳ ಹಿಮೋಗ್ಲೋಬಿನ್ ಲೆವೆಲ್ಸ್ ಕಡಿಮೆ ಆಗ್ಬೋದು, ಯಾಕಂದರೆ ಸರಿಯಾಗಿ ಊಟ ಮಾಡಲ್ಲ, ನ್ಯೂಟ್ರಿಷನ್ ಸರಿಯಾಗಿ ತಗೊಳ್ಳಲ್ಲ. ಈಗ ಗರ್ಭಿಣಿಯರಲ್ಲಿ ವೇಟ್ ಹೆಚ್ಚಾಗುತ್ತೆ. ನಾರ್ಮಲಿ ಕೂಡ ಎಲ್ಲರದು ವೇಟ್ ಹೆಚ್ಚಾಗಲೇಬೇಕು. ಆ ಒಂದು ಟೈಮಿಗೆ ಗರ್ಭಿಣಿಯ ತೂಕ ಎಷ್ಟು ಹೆಚ್ಚಾಗಬೇಕು ಅಷ್ಟು ಆಗ್ಲಿಕ್ಕಿಲ್ಲ. ಗರ್ಭಿಣಿ ಬಹಳ ಸೊರಗಿ ಹೋದಂಗೆ ಕಾಣಬಹುದು. ಅವಳ ನಿದ್ರೆ ಮೇಲೆ ಪರಿಣಾಮ ಬೀಳೋದ್ರಿಂದ ಅವಳ ಒಂದು ಗರ್ಭಿಣಿಯಲ್ಲಿ ಕೆಲವೊಬ್ಬರಿಗೆ ಶುಗರು ಮತ್ತೆ BP ಕೂಡ ಹೆಚ್ಚಾಗುವಂತಹ ಚಾನ್ಸ್ ಇರ್ತದೆ. ಗರ್ಭಿಣಿಯಲ್ಲಿ ಕೆಲವೊಮ್ಮೆ ನಾವು ಜಸ್ಟೇಷನಲ್ ಡಯಾಬಿಟಿಸ್, ಜಸ್ಟೇಷನಲ್ ಹೈಪರ್ ಟೆನ್ಷನ್ ಅಂತೀವಿ. ಕೇವಲ ಗರ್ಭಿಣಿ ಇದ್ದಾಗ ಮಾತ್ರ ಶುಗರ್ ಮತ್ತೆ BP ಹೆಚ್ಚಾಗುವಂತಹ ಒಂದು ಕಂಡೀಷನ್ ಅದು ಕೂಡ ಬರಬಹುದು, ಯಾಕಂದ್ರೆ ಮನಸ್ಸು ಸಮಾಧಾನ ಇಲ್ಲದೆ ಇರೋ ಕಾರಣಕ್ಕೆ. ಇನ್ನು ಮಗುವಿನ ಬಗ್ಗೆ ಮಾತಾಡಿದ್ರೆ, ಮಗುವಿನ ಬೆಳವಣಿಗೆ ಕೂಡ, ಈಗ ಮಗು ಪ್ರತಿ ತಿಂಗಳು ಕಳೆದಂತೆಲ್ಲ ಮಗುವಿನ ವೇಟ್ನಲ್ಲಿ ಬೆಳವಣಿಗೆ ಆಗಬೇಕು, ಮಗುವಿನ ಸೈಜಲ್ಲಿ ಬೆಳವಣಿಗೆ ಆಗಬೇಕು, ಅಂಗಾಂಗಗಳು ಸರಿಯಾಗಿ ಬೆಳವಣಿಗೆ ಆಗಬೇಕು. ಅಂಗಾಂಗಗಳ ಬೆಳವಣಿಗೆ ಮೇಲೆ ವಿಶೇಷವಾದಂಥ ಪರಿಣಾಮ ಬೀಳದೇ ಇದ್ರೂ ಕೂಡ ಓವರಾಲ್ ಮಗುವಿನ ವೇಟ್ ಇಂಪ್ರೂವ್ ಆಗಲಿಕ್ಕಿಲ್ಲ. ಆಮೇಲೆ ಡೆಲಿವರಿ ನಂತರ ಕೂಡ ಮಗುವಿನ ಮೇಲೆ ಸ್ವಲ್ಪ ಪರಿಣಾಮ ಇದ್ದೇ ಇರ್ತದೆ. ಮಗುವಿನ ಒಂದು ಡೆಲಿವರಿ ನಂತರ ಕೂಡ, ಹುಟ್ಟಿದ ನಂತರ ಕೂಡ ಮಗು ಅದರ ಒಂದು ಡೆವಲಪ್ಮೆಂಟ್ ಅಂತೀವಿ ನಾವು, ಮೈಲ್ ಸ್ಟೋನ್ಸ್ ಅಂತೀವಿ. ಸೊ ಮಗು ಗೋಣ್ ನಿಂದ್ರೋದು, ಮಗು ಸರಿಯೋದು, ಕೂಡೋದು, ನಿಂದ್ರೋದು, ನಡೆಯೋದು ಅದು ಕೂಡ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಸಂಶೋಧನೆಯಿಂದ ಕಂಡು ಬಂದಿದೆ. ಸರಿ, ವಿಶೇಷವಾಗಿ ಮೊದಲ ಬಾರಿಗೆ ತಾಯಿ ಆಗ್ತಾ ಇರುವಂತಹ ಮಹಿಳೆಯರಲ್ಲಿ ಒಂದು ಆತಂಕ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಕಾರಣ ಏನಿರ್ಬೋದು ಸರ್? ಇದಕ್ಕೆ ಕಾರಣ, ಈಗ 2-3 ಸರ್ತಿ ಪ್ರೆಗ್ನೆಂಟ್ ಆಗಿರುವಂತಹ ಒಬ್ಬ ಮಹಿಳೆಗೆ ಆಲ್ರೆಡಿ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಏನಾಗಲ್ಲ ಅವಳು ಅದನ್ನ ಅನುಭವಿಸ್ಬಿಟ್ಟಿರ್ತಾಳೆ. ಹಿಂಗಾಗಿ ಅಲ್ಲಿ ಸ್ವಲ್ಪ ಭಯ ಕಡಿಮೆ. ಮೊದಲನೇ ಸರ್ತಿ ಒಂದು ಗರ್ಭಿಣಿ ಆದಾಗ ಸಹಜವಾಗಿ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಸೊ ಹೆಂಗಾಗುತ್ತೋ ಏನೋ, ಹೆರಿಗೆ ನೋವು ಅಂದ್ರೆ ಹೆಂಗಿರ್ತದೋ ಏನೋ, ಸೊ ಅಥವಾ ಪ್ರತಿ ಸರ್ತಿ ಡಾಕ್ಟರ್ ಹೋದಾಗ ಡಾಕ್ಟರ್ ಏನು ಹೇಳ್ತಾರೋ ಏನೋ, ಮಗು ಬೆಳವಣಿಗೆ ಸರಿಯಾಗಿ ಆಗ್ಯದೋ ಇಲ್ಲೋ ಅಂತ. ಸೊ ನ್ಯಾಚುರಲಿ ಅದು ಇರ್ತದೆ. ಫಸ್ಟ್ ಟೈಮ್ ಒಂದು ಪ್ರೆಗ್ನೆಂಟ್ ಆದವರಲ್ಲಿ ಸ್ವಲ್ಪ ಜಾಸ್ತಿ ಆಂಗ್ಸೈಟಿ ಇರುತ್ತೆ, ಯಾಕಂದ್ರೆ ಇದು ಮೊದಲನೇ ಅನುಭವ ಅವರಿಗೆ. ಸರ್, ಇಂತಹ ಸಂದರ್ಭದಲ್ಲಿ ಕುಟುಂಬದವರ ಬೆಂಬಲ ಆಗಿರಬಹುದು, ಪತಿಯ ಬೆಂಬಲ ಎಷ್ಟು ಮುಖ್ಯವಾಗುತ್ತೆ ಸರ್? ಬಹಳ ಇಂಪಾರ್ಟೆಂಟು. ಪತಿಯ ಬೆಂಬಲ ಅಂಕರು ಬಹಳ ಇಂಪಾರ್ಟೆಂಟು. ಸಂಶೋಧನೆಯಿಂದ ತಿಳಿದು ಬಂದಿರೋದೇನೆಂದ್ರೆ, ಪತಿಯ ಬೆಂಬಲ ಇಲ್ಲದೆ ಇದ್ದಾಗ ಅದು ಕೂಡ ಒಂದು ಕಾರಣ ಆಗುತ್ತೆ. ಒಬ್ಬ ಮಹಿಳೆ ಪ್ರೆಗ್ನೆಂಟ್ ಇದ್ದಾಗ ಅವಳ ಮಾನಸಿಕ ಸ್ಥಿತಿ ಹೆಂಗಿರುತ್ತೆ ಅನ್ನೋದು ಪತಿಯ ಬೆಂಬಲ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕುಟುಂಬದವ್ರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು. ಅವಾಗ ಕೆಲವೊಮ್ಮೆ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅಂತ ನಾ ಹೇಳಿದ್ದೆ. ಆ ರೀತಿ ಮೂಡ್ ಸ್ವಿಂಗ್ಸ್ ಆದಾಗ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ನಾರ್ಮಲ್, ಇದು ಗರ್ಭಿಣಿಯರಲ್ಲಿ ಇದು ನಾರ್ಮಲ್ ಆಗುತ್ತೆ ಅಂತ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಹೊರತು ಅದಕ್ಕೊಂದು ಬೇರೆ ಅರ್ಥ ಹಚ್ಚಿ ಮತ್ತೆ ಅವಳಿಗೆ ನೋವಾಗುವಂಗೆ ಮಾತಾಡಿ ಅಥವಾ ಅದು ಒಂದು ಜಗಳಕ್ಕೆ ಕಾರಣ ಆಗಿ ಆ ರೀತಿ ಆಗಬಾರ್ದು. ಎರಡನೇದು ಬಹಳ ಮುಖ್ಯವಾದಂಥ ಅಂಶ ಅಂದ್ರೆ, ಹುಟ್ಟೋ ಮಗುವಿನ ಲಿಂಗ, ಅದು ಗಂಡೋ ಹೆಣ್ಣೋ ಅನ್ನೋದು ಅದು ದೇವರು ಮಾತ್ರ ನಿರ್ಧರಿಸಲಿಕ್ಕೆ ಸಾಧ್ಯ. ಸೊ ಅದನ್ನ ನಾವು ಆ ಒಂದು ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಅವಳ ಒಂದು ಮೇಲೆ ಹಾಕಿ, ಸೊ ಅವಳಿಗೆ ಒಂದು ಒತ್ತಡಕ್ಕೆ ನಾವು ಒಳಗೆ ಮಾಡ್ಬಾರ್ದು. ಎಷ್ಟೋ ಹೆಣ್ಮಕ್ಳಿಗೆ ಇದೇ ಟೆನ್ಷನ್ ಇರ್ತದೆ, ಮತ್ತೆ ಹೆಣ್ಣು ಹುಟ್ಟಿದ್ರೆ ಏನಂತಾರೋ ಏನೋ ಮನೆಯಲ್ಲಿ, ನಮ್ಮ ಅತ್ತೆ ಏನಂತಾಳೋ ಏನೋ, ನಮ್ಮ ಮನೆಯವ್ರು ಏನಂತಾರೋ ಏನೋ, ಅವಳ ಕೈಯಲ್ಲಿಲ್ಲ. ಸೊ ಅದು ದೇವ್ರ ಕೈಯಲ್ಲಿ ಮಾತ್ರ ಇರೋದು, ಅದು ಯಾರ ಕೈಯಲ್ಲೂ ಇಲ್ಲ. ಸೊ ಅಂಥದನ್ನ ಅವಳ ಮೇಲೆ ಅದನ್ನ ನಾವು ಒತ್ತಡವನ್ನ ಹೇರಬಾರ್ದು. ಗಂಡೇ ಆಗಲಿ ಹೆಣ್ಣೆ ಆಗಲಿ ನಮಗೆ ಎರಡೂ ಅಷ್ಟೇ ನಮಗೆ ಮುಖ್ಯ. ಅದಕ್ಕೆ ನಾವು ನಿನ್ನನ್ನ ಹೊಣೆ ಮಾಡಲ್ಲ ಅನ್ನುವಂಥ ಒಂದು ಕ್ಲಿಯರ್ ಮೆಸೇಜ್ ಅನ್ನ ನಾವು ತಾಯಿಗೆ ಕೊಡಬೇಕಾಗ್ತದೆ. ಸೊ ಹಿಂಗಾಗಿ ಒಂದು ಪರಿವಾರದ ಒಂದು ಸಪೋರ್ಟ್ ಕೂಡ ಬಹಳ ಮುಖ್ಯವಾಗಿರ್ತದೆ. ಸೊ ಗರ್ಭಿಣಿಯರು ಟೈಮಿಗೆ ವ್ಯಾಯಾಮ, ಟೈಮಿಗೆ ಆಹಾರ, ನಿದ್ರೆ ಇವೆಲ್ಲ ಆಗುವಂಗೆ ಅವರಿಗೆ ನಾವು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಾಗ್ತದೆ. ಸರ್, ಈಗ ಗರ್ಭಿಣಿಯರು ದಿನನಿತ್ಯ ಜೀವನದಲ್ಲಿ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಯಾವ ಒಂದು ಸರಳ ವಿಧಾನಗಳನ್ನು ಅವರು ಅನುಸರಿಸಬೇಕು ಅಂತ? ಖಂಡಿತ. ಅದು ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ನಾನು ಇತ್ತೀಚೆಗೆ ಒಂದು ಮುಖ್ಯವಾದ ಅಂಶವನ್ನ ಹೇಳೋದು ಮರೆತೆ. ಇತ್ತೀಚೆಗೆ ವರ್ಕಿಂಗ್ ವಿಮೆನ್, ಸೊ ಒಬ್ಬ ಮಹಿಳೆ ಮನೆಯಲ್ಲೂ ಕೂಡ ಕೆಲಸ ಮಾಡಿಕೊಂಡು ಹೊರಗಡೆ ಕೂಡ ಕೆಲಸ ಮಾಡಿಕೊಂಡು ಎರಡನ್ನೂ ಮ್ಯಾನೇಜ್ ಮಾಡಿಕೊಂಡು ಈ ನಡುವೆ ಪ್ರೆಗ್ನೆನ್ಸಿ ಕೂಡ ಮ್ಯಾನೇಜ್ ಮಾಡಿಕೊಂಡು, ಸೊ ಅದು ಕೂಡ ಒಂದು ಮುಖ್ಯವಾದಂತಹ ಒಂದು ಕಾರಣ ಆಗ್ತದೆ ಸ್ಟ್ರೆಸ್ಸಿಗೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಕೇವಲ ಪರಿವಾರದವರಷ್ಟೇ ಅಲ್ಲದೆ ಅವಳ ಒಂದು ಸಹೋದ್ಯೋಗಿಗಳು, ಕಲೀಗ್ಸ್ ಕೂಡ ಅವರ ಒಂದು ಸಪೋರ್ಟ್, ಅವರ ಒಂದು ಪಾಸಿಟಿವ್ ಅಟಿಟ್ಯೂಡ್ ಕೂಡ ಬಹಳ ಮುಖ್ಯ ಅಂತ ನಾನು ಹೇಳ್ತೇನೆ. ಸೊ ಈಗ ಆರೋಗ್ಯವನ್ನು ಕಾಪಾಡಲಿಕ್ಕೆ, ಮಾನಸಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಒಂದು ಬಹಳ ಮುಖ್ಯವಾದದ್ದು ವ್ಯಾಯಾಮ.
ಸೊ ವ್ಯಾಯಾಮ ಅದು ನೀವು ಯಾವ ಹಂತದ ಗರ್ಭಾವಸ್ಥೆಯಲ್ಲಿ ಇದ್ದೀರಿ ಅದರ ಮೇಲೆ ನೀವು ಎಷ್ಟು ವ್ಯಾಯಾಮ ಮಾಡ್ಲಿಕ್ಕೆ ಸಾಧ್ಯ ಇದೆನೋ ಅಷ್ಟು ನೀವು ಮಾಡಬಹುದು. ಕೆಲವೊಬ್ಬರಿಗೆ ಡಾಕ್ಟರ್ ಬೇಡ ಅಂತ ಹೇಳಿರ್ತಾರೆ ವ್ಯಾಯಾಮ ಮಾಡೋದು, ಯಾಕಂದ್ರೆ ಅವರಿಗೆ ಒಂದು ಸ್ವಲ್ಪ ರಿಸ್ಕ್ ಇರ್ತದೆ, ಅಬಾರ್ಷನ್ ರಿಸ್ಕ್ ಹಂಗೇನಾದ್ರೂ ಇದ್ದಾಗ ಅಂಥ ಒಂದು ಸಂದರ್ಭವನ್ನು ಬಿಟ್ಟು ಬೇರೆ ಎಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮ ಬಾಡಿ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಇದೆ, ನಿಮ್ಮ ಪ್ರೆಗ್ನೆನ್ಸಿ ಕಾರಣದಿಂದ ನೀವು ಎಷ್ಟು ಮಾಡಬಹುದು ಅಷ್ಟು ವ್ಯಾಯಾಮ ಮಾತ್ರ ಪ್ರತಿಯೊಬ್ಬರು ಮಾಡಲೇಬೇಕು. ಸೊ ಪ್ರತಿದಿನ ಅದು ವ್ಯಾಯಾಮ ಅಂದರೆ ಅದು ಒಂದು ಲೈಟ್ ವಾಕ್ ಆಗಿರಬಹುದು ಅಥವಾ ಒಂದು ಸಾಧ್ಯವಾಗುವಂತಹ ಒಂದು ಯೋಗ ಆಗಿರಬಹುದು, ಯೋಗಾಸನ ಆಗಿರಬಹುದು. ಸೊ ಏನು ಸಾಧ್ಯ ಇದೆನೋ ಅಷ್ಟು ವ್ಯಾಯಾಮ ಮಾಡಿ. ಪ್ರಾಣಾಯಾಮ ಕೂಡ ಇಲ್ಲಿ ಹೆಲ್ಪ್ ಆಗ್ತದೆ. ಅದರಿಂದ ಮನಸ್ಸು ಮತ್ತು ದೇಹ ಎರಡು ಅಂದರೆ ಸಮಾಧಾನವಾಗಿರ್ಲಿಕ್ಕೆ ಸಹಾಯ ಆಗ್ತದೆ. ಮತ್ತೆ ನ್ಯೂಟ್ರಿಷಿಯಸ್ ಫುಡ್ ಅದು ಕೂಡ ನಮ್ಮ ಮನಸ್ಸನ್ನ ಒಂದು ಆರೋಗ್ಯಕರವಾಗಿ ಇಡ್ಲಿಕ್ಕೆ ಸಹಾಯ ಮಾಡ್ತದೆ. ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋದು. ಎಷ್ಟೋ ಸರ್ತಿ ಒಬ್ಬ ಮಹಿಳೆ ತನ್ನ ಭಾವನೆಯನ್ನ ಯಾರ ಜೋಡಿ ಹಂಚ್ಕೊಳ್ಳಲ್ಲ, ತಾನು ಅನುಭವಿಸ್ತಿರುವಂತಹ ಸಮಸ್ಯೆಗಳನ್ನ ನೋವುಗಳನ್ನ ಯಾರ ಜೋಡಿ ಹಂಚ್ಕೊಳ್ಳೋದಿಲ್ಲ. ಅದರಿಂದ ಅದು ಮನಸ್ಸಿನಲ್ಲೇ ಇನ್ನೂ ಹಂಗೆ ಹೆಚ್ಚಾಕೋತಾ ಹೋಗಿ ಒಂದು ಹಂತಕ್ಕೆ ಬಂದಾಗ ಅದು ಔಟ್ ಆಫ್ ಕಂಟ್ರೋಲ್ ಆಗಬಹುದು. ಅದಕ್ಕೆ ನಮ್ಮ ಭಾವನೆಗಳನ್ನ, ನಮ್ಮ ಸಮಸ್ಯೆಗಳನ್ನ, ಅದು ನಿಮ್ಮ ಫ್ರೆಂಡ್ ಆಗಿರಬಹುದು, ನಿಮ್ಮ ಪತಿ ಆಗಿರಬಹುದು, ನಿಮ್ಮ ಅಕ್ಕ ತಂಗಿ ಆಗಿರಬಹುದು, ತಾಯಿ ಆಗಿರಬಹುದು, ಯಾರ ಜೊತೆಗೆ ಟೈಮಿಗೆ ಏನಾದರೂ ನಮ್ಮ ಮನಸ್ಸಿನಲ್ಲಿ ತೊಂದರೆಗಳಿದ್ರೆ ಅದನ್ನ ಹಂಚ್ಕೊಳ್ಳೋದು. ಇನ್ನು ಹಾಬೀಸ್ ಅಲ್ಲಿ ತೊಡಗಿಸ್ಕೊಳ್ಳೋದು, ಅಂದ್ರೆ ಅದು ರಂಗೋಲಿ ಕಲಿಯೋದಾಗಿರ್ಬಹುದು, ಒಂದು ಹೊಸ ರೆಸಿಪಿ ಕಲಿಯೋದಾಗಿರ್ಬಹುದು, ಒಂದು ಮಗುವಿಗೆ ಸ್ವೆಟರ್ ಅಥವಾ ಹೆಣೆಯೋದಾಗಿರ್ಬಹುದು. ಸೊ ಹಾಬಿಗೆ ಒಂದು ಟೈಮನ್ನು ಒಂದು ಮೀಸಲಾಗಿಟ್ಟು ಅದರಲ್ಲಿ ಸ್ವಲ್ಪ ಟೈಮನ್ನು ನಾವು ಸ್ಪೆಂಡ್ ಮಾಡೋದು. ಸಾಧ್ಯವಾದಷ್ಟು ಮೊಬೈಲನ್ನು ಕಡಿಮೆ ಬಳಸೋದು. ಯಾಕಂದರೆ ಇತ್ತೀಚೆಗೆ ನಾವು ನೋಡ್ತೀವಿ ಮೊಬೈಲ್ ಎಲ್ಲರೂ ಹೆಚ್ಚಿಗೆ ಯೂಸ್ ಮಾಡ್ತಾರೆ. ಪ್ರೆಗ್ನೆಂಟ್ ಲೇಡೀಸ್ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಆರೋಗ್ಯಕ್ಕೆ ದುಷ್ಪರಿಣಾಮ ಆಗುವಂಥ ಇದು ಸಾಧ್ಯತೆ ಇರೋದ್ರಿಂದ ಸಾಧ್ಯವಾದಷ್ಟು ಮೊಬೈಲ್ಸ್ ಕಡಿಮೆ ಮಾಡೋದು. ಸೊ ಈ ರೀತಿಯಾದಂತಹ ಸರಳವಾದಂತಹ ಒಂದು ಅಂಶಗಳನ್ನು ಪಾಲನೆ ಮಾಡೋದ್ರಿಂದ ನಾವು ಆರೋಗ್ಯವನ್ನು ಕಾಪಾಡ್ಕೋಬಹುದು. ಸರ್, ಈಗ ತಾವು ತಿಳಿಸ್ತಾ ಇದ್ರಿ ವ್ಯಾಯಾಮ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಗರ್ಭಿಣಿಯ ಮಹಿಳೆಯರಲ್ಲಿ ಒಂದು ಮಾನಸಿಕ ಆರೋಗ್ಯವನ್ನ ಸುಧಾರಿಸಬಹುದು ಅಂತ. ಅದು ಯಾವ ರೀತಿ ಸಹಾಯ ಆಗುತ್ತೆ ಸರ್? ಯಾಕಂದ್ರೆ ವ್ಯಾಯಾಮದಿಂದ ನಮ್ಮ ಶರೀರದಲ್ಲಿ ಈಗ ಸ್ಟ್ರೆಸ್ ಆದಾಗ ನಮ್ಮ ಶರೀರದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ. ಸ್ಟ್ರೆಸ್ ಹಾರ್ಮೋನ್ ಅಂತ ಅಂತೀವಿ ನಾವು, ಕಾರ್ಟಿಸಾಲ್ ಅಂತ ನಾವು ಅದಕ್ಕೆ ಅಂತೀವಿ. ಸೊ ಅತಿಯಾಗಿ ಒತ್ತಡದಿಂದ ಬಳಲ್ತಿರೋರಲ್ಲಿ, ಸತತವಾಗಿ ಒತ್ತಡದಲ್ಲಿರುವವರಲ್ಲಿ ಈ ಕಾರ್ಟಿಸಾಲ್ ಹಾರ್ಮೋನು ಹೆಚ್ಚಾಗಿ ಕಂಡು ಬರ್ತದೆ ರಕ್ತದಲ್ಲಿ. ಸೊ ವ್ಯಾಯಾಮ ಮಾಡೋದ್ರಿಂದ ಈ ಕಾರ್ಟಿಸಾಲ್ ಹಾರ್ಮೋನ್ ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು. ಆಮೇಲೆ ಈಗ ಒತ್ತಡ ಅಂದ್ರೇನು, ಸ್ಟ್ರೆಸ್ ಅಂದ್ರೇನು, ನಾವು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತೀವಿ. ಅಂದ್ರೆ ಅದು ನಮ್ಮ ನರವ್ಯೂಹದ ಒಂದು ಅಂಗ. ಆ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬಹಳ ಅತಿ ಉದ್ರೇಕ ಆದಾಗ ಅದರಿಂದನೇ ನಮಗೆ ಒಂದು ಗಾಬರಿ ಅನುಭವ ಆಗೋದು, ಎದೆ ಜಾಸ್ತಿ ಬಡ್ಕೊಳ್ಳೋದು, ಉಸಿರಾಟ ಹೆಚ್ಚು ಕಡಿಮೆ ಆದಂಗೆ ಆಗೋದು, ಹೊಟ್ಟೆಯಲ್ಲಿ ವಾಂತಿ ಬಂದಂಗೆ ಆಗೋದು, ಹೊಟ್ಟೆಯಲ್ಲಿ ನಾವು ಬಟರ್ಫ್ಲೈಸ್ ಇಂದ ಸ್ಟಮಕ್ ಅಂತೀವಲ್ಲ ಆ ರೀತಿ. ಸೊ ಈ ರೀತಿಯಾದಂತಹ ಒಂದು ನರವ್ಯೂಹದ ಅತಿ ಉದ್ರೇಕತನವನ್ನು ಕೂಡ ವ್ಯಾಯಾಮದಿಂದ ನಾವು ಕಡಿಮೆ ಮಾಡಬಹುದು. ಸೊ ಹೀಗೆ ವ್ಯಾಯಾಮ ಮಾಡೋದ್ರಿಂದ ನಮಗೆ BP ಮತ್ತು ಶುಗರ್ ಮೇಲೂ ಕೂಡ ಒಳ್ಳೆಯ ಪರಿಣಾಮ ಆಗೋದ್ರಿಂದ ದೈಹಿಕ ಆರೋಗ್ಯ ಕೂಡ ಮೇಂಟೈನ್ ಆಗ್ತದೆ. ಅದರಿಂದ ಮಾನಸಿಕ ಆರೋಗ್ಯ ತಪ್ಪೋದು ಕೂಡ ಸಾಧ್ಯ ಆಗ್ತದೆ. ಹಿಂಗೆ ನಾನಾ ಒಂದು ಕಾರಣಗಳಿಂದ ವ್ಯಾಯಾಮ ಹೆಲ್ಪ್ ಮಾಡ್ತದೆ. ಸರ್, ಇನ್ನು ಈ ಸಮತೋಲನ ಪೌಷ್ಟಿಕ ಆಹಾರ ಅನ್ನುವಂಥದ್ದು ಗರ್ಭಿಣಿಯ ಒಂದು ಮನಸ್ಸಿನ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವೊಂದು ವಿಟಮಿನ್ B12 ಬಹಳ ಮುಖ್ಯ ಮಾನಸಿಕ ಆರೋಗ್ಯಕ್ಕಾಗಿ. ಅದೇ ರೀತಿ ಈಗ ಸಾಮಾನ್ಯವಾಗಿ ಎಲ್ಲಾ ಪೋಷಕಾಂಶಗಳು ಕೂಡ ಈಗ ಫಾರ್ ಎಕ್ಸಾಂಪಲ್ ಈಗ B12 ಮತ್ತು ಐರನ್ ಡೆಫಿಷಿಯನ್ಸಿಯಿಂದ ಅನಿಮಿಯಾ ಆಗುತ್ತೆ. ಅನಿಮಿಯಾ ಆಗೋದ್ರಿಂದ ಅವಳ ಒಂದು ಓವರ್ ಆಲ್ ಫಿಸಿಕಲ್ ಎನರ್ಜಿ ಕಡಿಮೆ ಆಗುತ್ತೆ, ಅವಳಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಅದು ಕೂಡ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ. B12 ಕಡಿಮೆ ಆಗೋದ್ರಿಂದ ಡೈರೆಕ್ಟ್ಲಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ. ಸೊ ಅದರಿಂದ ಕಾನ್ಸಂಟ್ರೇಷನ್ ಕಡಿಮೆ ಆಗೋದು, ಅಟೆನ್ಷನ್ ಕಡಿಮೆ ಆಗೋದು, ಆಮೇಲೆ ಸ್ವಲ್ಪ ಎಮೋಷನಲ್ ಡಿಸ್ಟರ್ಬೆನ್ಸಸ್ ಆದಂಗೆ ಆಗೋದು, ಆ ರೀತಿ ಆಗಬಹುದು. ಇನ್ನು ವಿಟಮಿನ್ D ಅದು ನಾವು ಆಹಾರದಲ್ಲಿ ಸಿಗಲ್ಲ, ಅದನ್ನ ನಾವು ಸೂರ್ಯಕಿರಣಗಳಿಂದ ಪಡಿತೀವಿ. ಅದು ಕೂಡ ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡಲಿಕ್ಕೆ ಬಹಳ ಸಹಾಯ ಮಾಡ್ತದೆ. ಹಿಂಗಾಗಿ ನಾವು ಸರಿಯಾದಂಥ ಆಹಾರವನ್ನು ಸೇವಿಸೋದ್ರಿಂದ ನಮ್ಮ ದೇಹ ಆರೋಗ್ಯವಾಗಿರ್ತದೆ, ಅದಷ್ಟೇ ಅಲ್ಲದೆ ಮನಸ್ಸು ಕೂಡ ಆರೋಗ್ಯವಾಗಿರ್ತದೆ. ಸರ್, ಇನ್ನು ಯಾವ ಒಂದು ಸಂದರ್ಭದಲ್ಲಿ ಗರ್ಭಿಣಿಯರು ತಮ್ಮ ಒಂದು ಮಾನಸಿಕ ಆರೋಗ್ಯ ತಜ್ಞರಲ್ಲಿ ತೋರಿಸಿ ಸಲಹೆಯನ್ನ ಪಡೆಯುವುದು ಅಗತ್ಯ ಆಗುತ್ತೆ ಅಂತ? ಬಹಳ ಇಂಪಾರ್ಟೆಂಟ್ ಇದು. ಅಂದ್ರೆ ನಾನು ಮುಂಚೆ ಹೇಳಿದೆ, ಈಗ ಸತತವಾಗಿ ನಿದ್ದೆ ಕಡಿಮೆ ಆಗ್ತಾ ಇದೆ. 1-2 ದಿವಸ ಕಡಿಮೆ ಆಯ್ತು ಮತ್ತೆ ನಾರ್ಮಲ್ ಆಯ್ತು ಅಂದ್ರೆ ಅದು ಏನು ಬಹಳ ಅಂದ್ರೆ ಅದಕ್ಕೆ ಬಹಳ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಸತತವಾಗಿ ನಿದ್ದೆ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ, ನಿದ್ದೆ ಆಗ್ತಾ ಇಲ್ಲ. ಸತತವಾಗಿ ಆ ಮಹಿಳೆ ಯಾವಾಗ್ಲೂ ಒಂದು ರೀತಿಯಾದಂತಹ ಆತಂಕ, ಯಾವುದೇ ಕಾರಣ ಇಲ್ದೇನೆ ಆತಂಕಕ್ಕೊಳಗಾಗೋದು, ಗಾಬರಿಗೊಳಗಾಗೋದು, ಯಾವಾಗ್ಲೂ ಸತತವಾಗಿ ಬೇಜಾರಾಗಿ ಇರೋದು, ಮನಸ್ಸಿನಲ್ಲಿ ನೆಗೆಟಿವ್ ವಿಚಾರಗಳು. ಅಂದ್ರೆ ಏನಾಗ್ತದೋ ಇಲ್ಲೋ, ನನ್ನ ಮಗುಗೆ ಏನಾದರೂ ಆಗಿಬಿಡ್ತದೋ ಏನೋ, ನನ್ನ ಮಗು ಬದುಕ್ತದೋ ಇಲ್ಲೋ, ಹೊಟ್ಟೆಯಲ್ಲಿ ಏನಾದರೂ ಆಗಿಬಿಡ್ತದೋ ಏನೋ, ಅಥವಾ ನಾನು ಬದುಕ್ತೀನೋ ಇಲ್ಲೋ, ಅಥವಾ ನಾನು ಬದುಕಲೇಬಾರ್ದು, ನಾ ಸಾಯ್ಬೇಕು, ನಾನು ಏನಾದರೂ ಮಾಡ್ಕೋಬೇಕು. ಯಾಕಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಈ ರೀತಿ ಥಾಟ್ಸ್ ಬರ್ತವೆ ಕೆಲವೊಬ್ಬರಿಗೆ, ಬಹಳ ಅತಿಯಾದಂತಹ ಒಂದು ಡಿಪ್ರೆಷನ್ ಆದಾಗ, ಸೊ ಆತ್ಮಹತ್ಯೆ ವಿಚಾರ ಬಂದಾಗ, ಸೊ ಅವಳು ಊಟ ಕೂಡ ನಿರಾಕರಿಸಿ ನಾನು ಊಟವಲ್ಲೇ, ನಾನು ಏನೂ ಒಲ್ಲೆ ಅನ್ನುವಂಥ
ಅನ್ನುವಂಥ ಸ್ಥಿತಿ ಬಂದಾಗ, ಸೊ ಆ ರೀತಿ ಒಂದು ಕಂಡೀಷನ್ನಲ್ಲಿ, ಆ ರೀತಿ ಒಂದು ಸಂದರ್ಭದಲ್ಲಿ ಆದಷ್ಟು ಬೇಗ ಅಂದರೆ ಮನೋವೈದ್ಯರನ್ನು ಕಾಣೋದು ಒಳ್ಳೆಯದು ಅಂತ ನನಗನ್ನಿಸ್ತು. ಖಂಡಿತ ಸರ್. ಸ್ನೇಹಿತರೆ, ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ. KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ. ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್ ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ. BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ. ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0831255500 ಮತ್ತು 24737777. ಮೊಬೈಲ್ ಸಂಖ್ಯೆ 6360712326 or just dial 1099. ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಮಹಿಳೆಯ ಮಾನಸಿಕ ಆರೋಗ್ಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಮನೋವೈದ್ಯರು ಮತ್ತು KLE ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕೆಯವರು. ಸರ್, ಇನ್ನು ಸಾಮಾನ್ಯ ಆತಂಕ ಮತ್ತು ಖಿನ್ನತೆ, ಇವು ಎರಡರ ನಡುವಿನ ವ್ಯತ್ಯಾಸ? ಆತಂಕ ಅಂತಂದ್ರೆ ಇದು ಅಂದ್ರೆ ಇವೆರಡು ಎಮೋಷನ್ಸ್, ಭಾವನೆಗಳು. ಭಯ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಮುಂಚೆ ಏನು ಅನುಭವಿಸ್ತಾನಲ್ಲ, ಅಂದರೆ ಈಗ ಅವ್ನು ಹೋಗ್ತಿದ್ದಾನೆ ಈಗ ಎಕ್ಸಾಮ್ಗೆ, ಇನ್ನೊಂದು ಅರ್ಧ ತಾಸಲ್ಲಿ ಎಕ್ಸಾಮ್ ಶುರು ಆಗ್ತದೆ, ಅಥವಾ ಒಬ್ಬ ವ್ಯಕ್ತಿ ಇಂಟರ್ವ್ಯೂಗೆ ವೇಟ್ ಮಾಡ್ತಿದ್ದಾನೆ, ನೆಕ್ಸ್ಟ್ ಅವನದೇ ಪಾಳೆ ಇದೆ, ಒಳಗೆ ಅವ್ನು ಹೋಗಬೇಕು. ಸೊ ಆ ಟೈಮಲ್ಲಿ ನಮಗೇನು ಫೀಲ್ ಆಗುತ್ತಲ್ಲ, ಸೊ ಅದು ಆತಂಕ. ಆತಂಕ ಅಂದರೆ ಅದು ಗಾಬರಿ, ಅಂದರೆ ಎದೆ ಬಡಿತ ಹೆಚ್ಚಾಗೋದು, ತಲೆ ತಿರುಗಿದಂಗೆ ಆಗೋದು, ತಲೆ ಸುತ್ತಿ ಬಂದಂಗೆ ಆಗೋದು, ಹೊಟ್ಟೆಯಲ್ಲಿ ಏನೋ ಒಂಥರ ಕಲಿಸಿದಂಗೆ ಆಗೋದು, ಕೈ ನಡಗೋದು, ಸೊ ಏನೋ ಒಂದು ಅನಾಹುತ ಆಗ್ತದಪ್ಪ ಅನ್ನುವಂಥ ಒಂದು ಫೀಲಿಂಗ್ ಬರೋದು. ಸೊ ಇದು ಆತಂಕ. ಸೊ ಇದು ನಾರ್ಮಲ್ ಆಗಿ ಎಲ್ಲರಲ್ಲೂ ಟೈಮಿಗೆ ಅನುಸಾರವಾಗಿ ಆಗೇ ಆಗ್ತಿರ್ತದೆ. ಅಂದರೆ ಎಕ್ಸಾಮ್ಗೆ ಹೋಗುವಾಗ ಬಹಳಷ್ಟು ಹುಡುಗರಿಗೆ ಆಗುತ್ತೆ, ನಾರ್ಮಲಿ ಆಗುತ್ತೆ. ಹಿಂಗೆ ಇದು ಎಲ್ಲರಲ್ಲೂ ಅವಾಗವಾಗ ಆಗ್ತದೆ. ಬಟ್ ಕಾರಣ ಇಲ್ಲದೇನೆ ಸತತವಾಗಿ, ಯಾವಾಗೋ ಒಂದು 5 ನಿಮಿಷ ಆಯಿತು ಅಂದರೆ ಅದು ಪ್ರಾಬ್ಲಮ್ ಅಲ್ಲ. ಸತತವಾಗಿ ಈ ರೀತಿ ಆಗ್ತಾ ಇದ್ದಾಗ, ಯಾವುದೇ ಕಾರಣ ಇಲ್ಲದೆ ಆಗ್ತಾ ಇದ್ದಾಗ, ಅವಾಗ ಅದು ಆತಂಕದ ರೋಗ ಆಗ್ತದೆ, ಗಾಬರಿ ರೋಗ, ಆಂಗ್ಸೈಟಿ ಡಿಸಾರ್ಡರ್ ಆಗುತ್ತೆ. ಇನ್ನು ಸ್ಯಾಡ್ನೆಸ್ ಅಂತಂದರೆ ಬೇಜಾರು. ನಾವೇನಾದರೂ ಕಳ್ಕೊಂಡಾಗ, ನಮ್ಮ ಪ್ರೀತಿ ಪಾತ್ರರು ತೀರ್ಕೊಂಡಾಗ, ಅಥವಾ ನಾವೇನಾದರೂ ಬಹಳ ಅಮೂಲ್ಯವಾದಂಥನ್ನ ಕಳ್ಕೊಂಡಾಗ ನಮಗೇನು ಫೀಲಿಂಗ್ ಆಗುತ್ತಲ್ಲ, ಅದು ಬೇಜಾರು. ಸೊ ಅದು ಕೂಡ ಸಂದರ್ಭಕ್ಕೆ ಅನುಸಾರವಾಗಿ ನಾರ್ಮಲ್, ಎಲ್ಲರಿಗೂ ಆಗೇ ಆಗ್ತದೆ. ಬಟ್ ಅದು ಕೂಡ ಕಾರಣ ಇಲ್ಲದೆ ಅಥವಾ ಕಾರಣ ಇದ್ದಾಗೂ ಕೂಡ ಡಿಸ್ಪ್ರಪೋರ್ಷನೇಟ್ಲಿ, ಅಂದರೆ ಅದು ಸಂದರ್ಭಕ್ಕೆ ಎಷ್ಟು ಆಗಬೇಕು ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಬೇಜಾರಾಗ್ತಾ ಇದ್ದಾಗ, ಅಥವಾ ಅದು ಸತತವಾಗಿ ಆಗ್ತಾ ಇದ್ದಾಗ, ಅದರಿಂದ ಆ ವ್ಯಕ್ತಿಯ ಒಂದು ಜೀವನದ ಮೇಲೆ ಪರಿಣಾಮ ಆಗ್ತಾ ಇದ್ದಾಗ, ಅವಾಗ ಅದು ಡಿಪ್ರೆಷನ್ ಅಂತೀವಿ ನಾವು. ಸೊ ಇದು ವ್ಯತ್ಯಾಸ. ಸರ್, ಇನ್ನು ನಮ್ಮ ಸಮಾಜದಲ್ಲಿ ಈ ಒಂದು ಗರ್ಭಾವಸ್ಥೆಯ ಮಾನಸಿಕ ಆರೋಗ್ಯದ ಕುರಿತು ಇನ್ನೂ ಇರುವಂತಹ ತಪ್ಪು ಕಲ್ಪನೆಗಳು? ಸಾಕಷ್ಟು ತಪ್ಪು ಕಲ್ಪನೆಗಳವ. ಮೊದಲನೇದು, ಸಾಕಷ್ಟು ಕಲ್ಚರಲ್ ಬಿಲೀಫ್ಸ್ ಅಂತೀವಿ ನಾವು. ಅಂದರೆ ಒಂದು, ಈಗ ಗರ್ಭಾವಸ್ಥೆಯಲ್ಲಿ ಎಷ್ಟೋ ಸರ್ತಿ ಅಂದರೆ ಮಹಿಳೆಗೆ ಒಂದು ಸ್ವಲ್ಪ ಫ್ರೀಡಮ್ ಇರಲ್ಲ. ಅಂದರೆ ಅವರಿಗೆ ಎಷ್ಟೋ ಇನ್ನೂ ಕೆಲವೊಂದು ಕಡೆ ಹಳ್ಳಿಗಳಲ್ಲಿ ಅಥವಾ ಕೆಲವೊಂದು ಕಮ್ಯುನಿಟಿಯಲ್ಲಿ ಅವರಿಗೆ ರಿಸ್ಟ್ರಿಕ್ಷನ್ಸ್ ಇರ್ತವೆ. ನೀವು ಹೊರಗಡೆ ಹೋಗಬಾರ್ದು, ಅಥವಾ ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು. ಸೊ ಅದರಿಂದ ಕೂಡ ಆ ಮಹಿಳೆಯ ಒಂದು ಮನಸ್ಸಿನ ಮೇಲೆ ಪರಿಣಾಮ ಬೀರಬಹುದು. ಎರಡನೇದ್ದು, ಈ ಗರ್ಭಾವಸ್ಥೆಯಲ್ಲಿ ಈ ರೀತಿ ಆದಾಗ ಈ ಆತಂಕ, ಭಯ, ಖಿನ್ನತೆ, ಅದು ಕೆಲವೊಂದು ಸರ್ತಿ ಬೈಪೋಲಾರ್ ಅಥವಾ ನಾವು ಸೈಕೋಸಿಸ್ ಅಂತೀವಿ. ಅಂದರೆ ಅದರಲ್ಲಿ ಆ ಮಹಿಳೆಗೆ ಭ್ರಮೆ ಆಗ್ಲಿಕ್ಕೆ ಶುರು ಆಗ್ತದೆ. ಯಾರೋ ಬರ್ತಾರೆ, ಯಾರೋ ನನಗೆ ಹೊಡಿತಾರೆ, ಕೊಲ್ತಾರೆ, ನನ್ನ ಮಗನ ಕಸ್ಕೊಂಡು ಹೋಗ್ತಾರೆ. ಸೊ ಗರ್ಭಾವಸ್ಥೆಯಲ್ಲಿ ಇರ್ಬೋದು, ಅಥವಾ ಅಂದರೆ ಡೆಲಿವರಿ ಆದ ನಂತರ ಇರ್ಬೋದು, ಹೆಚ್ಚಿಗೆ ಡೆಲಿವರಿ ಆದ ನಂತರ. ಸೊ ಆ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತೀವಿ ನಾವು. ಅವಾಗ ಇದು ದೆವ್ವ, ಭೂತ, ಸೊ ಆ ರೀತಿಯಾದಂಥ ತಪ್ಪು ಕಲ್ಪನೆ. ಆಮೇಲೆ ಈಗ ಹೆಚ್ಚಿಗೆ ಬಾಣಂತಿರಲ್ಲಿ 4-5 ತಿಂಗಳ ಹೊರಗಡೆ ಹೋಗಬಾರ್ದು, ಅಥವಾ ಆಹಾರದಲ್ಲೂ ಕೂಡ ಬಹಳ ರಿಸ್ಟ್ರಿಕ್ಷನ್ಸ್, ಇದನ್ನೇ ತಿನ್ನಬೇಕು, ಇದನ್ನು ತಿನ್ನಬಾರ್ದು. ಸೊ ಅದು ಒಳ್ಳೆಯದು ಕೂಡ. ಬಟ್ ಇತ್ತೀಚಿನ ಆಧುನಿಕ ದಿನಗಳಲ್ಲಿ ವರ್ಕಿಂಗ್ ಲೇಡೀಸ್, ವರ್ಕಿಂಗ್ ವುಮೆನ್, ಅವರಿಗೆ ಅದು ಅಷ್ಟಾಗಿ ಲೈಕ್ ಆಗ್ಲಿಕ್ಕಿಲ್ಲ. ಸೊ ಅಷ್ಟು ರಿಸ್ಟ್ರಿಕ್ಷನ್ನು ಕೆಲವೊಬ್ರು ಲೈಕ್ ಮಾಡ್ಲಿಕ್ಕಿಲ್ಲ. ಅದು ಕೂಡ ಮನಸ್ಸಿನ ಮೇಲೆ ಪರಿಣಾಮ ಆಗ್ಬೋದು. ಸೊ ಇದು ಈ ಎಲ್ಲ ಒಂದು ತಪ್ಪು ಕಲ್ಪನೆಗಳನ್ನು ನಾವು ಅದನ್ನು ಗೆಲ್ಲಬೇಕು, ಅಥವಾ ಅದರಿಂದ ಹೊರಗೆ ಬರಬೇಕು.
ಸರ್, ಹೆರಿಗೆಯ ನಂತರವೂ ಕೂಡ ಒಬ್ಬ ಬಾಣಂತಿ ಸಾಕಷ್ಟು ಮಾನಸಿಕ ಸಮಸ್ಯೆಗಳನ್ನು ಎದುರಿಸ್ತಾಳೆ ಅಂತ ತಾವು ಹೇಳಿದ್ರಿ. ಇದನ್ನ ತಡೆಗಟ್ಟಬೇಕು ಅನ್ನೋದಾದ್ರೆ ಯಾವ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಬೇಕು ಅಂತ? ಮೊದಲನೇದು ಗರ್ಭಾವಸ್ಥೆಯಿಂದನೇ ನಾವು ಇದನ್ನು ತಡೆಗಟ್ಟಬೇಕಾಗುತ್ತೆ. ಅಂದರೆ ಗರ್ಭಾವಸ್ಥೆಯಿಂದನೇ ಅವಳ ಮಾನಸಿಕ ಆರೋಗ್ಯವನ್ನು ಕಾಪಾಡೋದು. ಈ ಮುಂಚೆ ನಾ ಹೇಳ್ದಂಗೆ ಅವಳಿಗೆ ಒಂದು ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಅದನ್ನು ನಾವು ಮೇಂಟೈನ್ ಮಾಡೋದು, ಅವಳಿಗೆ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಅವಳು ಏನೇನು ಮಾಡಬೇಕಲ್ಲ ಆ ಒಂದು ಕ್ರಮಗಳನ್ನು ಒಬ್ಬ ಮಹಿಳೆ ಅದನ್ನು ಫಾಲೋ ಮಾಡೋದು. ಸೊ ಇದು ಗರ್ಭಾವಸ್ಥೆಯಿಂದನೇ ಪ್ರಿವೆಂಟ್ ಆದರೆ ಒಳ್ಳೆಯದು. ಸೊ ಅದಾದ ನಂತರ ಈಗ ಡೆಲಿವರಿ ನಂತರ ಕೂಡ ಎಷ್ಟೋ ಸರ್ತಿ ಕೆಲವೊಂದು ಇದಕ್ಕೆ ಕಾರಣಗಳಿರ್ತದೆ. ಈಗ ಹೆಣ್ಮಗು ಹುಟ್ಟಿತು, ಆವಾಗ ನಮ್ಮ ರಿಯಾಕ್ಷನ್ ಹೆಂಗಿರ್ತದೆ, ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಈಗ ಕೆಲವೊಮ್ಮೆ ಈಗ ಡೆಲಿವರಿ ನಂತರ ಸಾಕಷ್ಟು ನಾವು ರಿಸ್ಟ್ರಿಕ್ಷನ್ಸನ್ನು ಮಹಿಳೆಯಲ್ಲಿ ಹಾಕ್ತೀವಲ್ಲ, ಅದು ಮತ್ತೆ ಡೆಲಿವರಿ ನಂತರ ಕೂಡ ಒಂದು ಹಸ್ಬೆಂಡ್ ಸಪೋರ್ಟ್ ಯಾವ ರೀತಿ ಇರ್ತದೆ. ಸೊ ಇವೆಲ್ಲ ಒಂದು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಇದನ್ನು ನಾವು ಪ್ರಿವೆಂಟ್ ಮಾಡಬಹುದು. ಸರ್, ಇನ್ನು ಕೊನೆಯದಾಗಿ KLE ಧ್ವನಿಯ ಮೂಲಕ ಗರ್ಭಿಣಿಯರಿಗೆ ಹಾಗೂ ಅವರ ಕುಟುಂಬದವರಿಗೆ ಒಂದು ಸಂದೇಶ ಅನ್ನೋದಾದ್ರೆ ಯಾವ ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಗರ್ಭಿಣಿಯರ ದೈಹಿಕ ಆರೋಗ್ಯದ ಬಗ್ಗೆ ನಾವು ಬಹಳನೇ ಕಾಳಜಿ ವಹಿಸ್ತೀವಿ. ಆದರೆ ಅಷ್ಟೇ ಕಾಳಜಿ ಗರ್ಭಿಣಿಯರ ಮಾನಸಿಕ ಆರೋಗ್ಯದ ಬಗ್ಗೆನೂ ನಾವು ವಹಿಸಬೇಕಾಗ್ತದೆ. ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಮಾನಸಿಕ ಏರುಪೇರುಗಳು, ಮೂಡ್ ಸ್ವಿಂಗ್ಸ್, ನಿದ್ರಾಹೀನತೆ, ಅಲ್ಪ ಮಟ್ಟದ ಒಂದು ಆಂಗ್ಸೈಟಿ, ಸ್ಟ್ರೆಸ್, ಇವುಗಳನ್ನು ನಾವು ಗುರುತಿಸಬೇಕಾಗುತ್ತೆ. ಅದಕ್ಕೆ ಅವಳಿಗೆ ಸಾಂತ್ವನ, ಒಂದು ಮಾನಸಿಕ ಒಂದು ಸಪೋರ್ಟ್, ಬಲ ತುಂಬೋದಾಗಲಿ, ಅವಳಿಗೆ ಅವಳ ಬೇಕು ಬೇಡಗಳನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ, ಅವಳ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ, ಇದನ್ನು ಅವಳ ಪರಿವಾರದವರು ಮಾಡಬೇಕಾಗುತ್ತೆ. ಇನ್ನು ಇದು ಅತಿಯಾದಾಗ ಒಂದು ರೋಗ ಅನ್ನುವಂಥ ಮಟ್ಟಕ್ಕೆ ಬೆಳೆದಾಗ ಆವಾಗ ಇದನ್ನು ಅನವಶ್ಯಕವಾಗಿ ಭೂತ ಪ್ರೇತ ಗಾಳಿ ಅಂತ ಸಮಯವನ್ನು ವ್ಯರ್ಥ ಮಾಡದೆ ಅಂಥ ಒಂದು ಮಹಿಳೆಗೆ ಸರಿಯಾದ ಸಮಯದಲ್ಲಿ ತಜ್ಞ ವೈದ್ಯರಿಂದ ಚಿಕಿತ್ಸೆ ಕೊಡಿಸಬೇಕಾಗತ್ತೆ. ಈ ರೀತಿಯಾದಂಥ ಚಿಕಿತ್ಸೆ ನಮ್ಮ ಪ್ರಭಾಕರ್ ಕೋರೆ ಹಾಸ್ಪಿಟಲ್ನಲ್ಲಿ ಮನೋವೈದ್ಯಕೀಯ ಒಂದು ವಿಭಾಗದಲ್ಲಿ ಲಭ್ಯವಿದೆ. ಹೀಗಾಗಿ ಇದರ ಒಂದು ಸದುಪಯೋಗನ ಎಲ್ಲರೂ ಪಡ್ಕೋಬಹುದು ಅಂತ ನಾನು ಹೇಳ್ತೀನಿ. ಖಂಡಿತ ಸರ್, ಈಗ ಗರ್ಭಿಣಿ ಮಹಿಳೆಗೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಅನ್ನುವ ಒಂದು ಮಹತ್ವದ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಮನೋವೈದ್ಯರು, ಜೊತೆಗೆ KLE ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019049004. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು KLE ಧ್ವನಿ 90.4 FM. ನಮಸ್ಕಾರ.